ಉಮಾಪತಿಯವರೇ, ತಾವು ಸಿಂಧೋಳಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿದ್ದೀರಿ. ಸಿಂಧೋಳಿ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ತಾವು ಭಾಳ ದಿನದಿಂದ ದೂರು ಕೊಡ್ತಾಯಿದ್ರಿ. ಇವತ್ತು ಸಿಂಧೋಳಿ ಗ್ರಾಮ ಪಂಚಾಯತಿ PDOನ ಸರ್ಕಾರ ಸಸ್ಪೆಂಡ್ ಮಾಡಿದೆ ಅನ್ನೋ ವಿಚಾರ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಮೊಟ್ಟ ಮೊದಲನೆಯಾಗಿ ನಾನು ನಿಮ್ಮ TV ವಾಹಿನಿ ಮೂಲಕ ನಾನು ಮುಂಚೆನೇ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದೆ. ಸೊ ಈಗ ಕಳೆದ 29/12/2025 ನಾನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೋಟ್ಯಾಂತರ ರೂಗಳ ಅವ್ಯವಹಾರಗಳ ಬಗ್ಗೆ ಸವಿಸ್ತರವಾಗಿ ಐ ಮಾಸ್ಕ್ ಇರ್ಬೋದು, ಬೀದಿ ದೀಪ ಖರೀದಿ ಇರ್ಬೋದು, ಮತ್ತು ಪೈಪ್ಲೈನ್ ಇರ್ಬೋದು, ಕಸದ ಬುಟ್ಟಿಗಳಿರ್ಬೋದು, ಮತ್ತು ಬೇರೆ ಇನ್ನಿತರ ಸಲಕರಣೆಗಳ ಖರೀದಿನಲ್ಲಿ ಕೋಟ್ಯಾಂತರ ರೂಗಳ ಅದು ಭ್ರಷ್ಟಾಚಾರ ಆಗಿ ಅದರಂತೆ ದೂರು ಕೊಟ್ಟಿದೆ. ದೂರಿನ ಆದೇಶದಂತೆ ಅವರು ತನಿಖಾ ತಂಡ ರಚನೆ ಮಾಡಿ ತನಿಖಾ ತಂಡದವರು ವರದಿ ಸಲ್ಲಿಸಿದ ನಂತರ ಆರೋಪಿತ PDO ಶಿವಕುಮಾರ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸಲ್ಲಿ ಅವರ ಸಮಜಾಯಿಸಿ ಅಷ್ಟು ಮಟ್ಟಿಗೆ ಸರಿಯಿಲ್ಲದ ಕಾರಣ ಏನು ಮಾಡಿದ್ದಾರೆ, ಕೂಡಲೇ ಸೇವೆಯಿಂದ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಒಂಥರ ಖುಷಿ ವಿಷಯ. ಇಡೀ ನಮ್ಮ ಗ್ರಾಮ ಪಂಚಾಯಿತಿ 11,000 ಜನಸಂಖ್ಯೆ ಇದೆ, ಅವರೆಲ್ಲರಿಗೂ ಜಯ ತಂದುಕೊಟ್ಟಿದ್ದು. ಮುಖ್ಯವಾಗಿ ಅದರಲ್ಲೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯುಕೇಶ್ ಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಕಾರಣ ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ ಒಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು ತುಂಬ ಸ್ವಾಗತ. ಅದರಲ್ಲಿ ನಮ್ಮ ಮೇಲ್ TV ವಾಹಿನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಕಾರಣ ಅವರು ನಿಜವಾಗ್ಲೂ ನಮ್ಮ ವ್ಯೂವನ್ನು ನಮ್ಮಲ್ಲಿ ಗೋಷ್ಠಿ ನಡೆಸಿ ಸಪ್ರೇಟಾಗಿ ಅದು ಎಲ್ಲ ಕಡೆ ಪ್ರಚಾರ ಮಾಡಿ ಒತ್ತಡ ತರಂಗಾಯಿತು. ಸೊ ಆ ದಿಕ್ಕಿನಲ್ಲಿ ನಾವು ಇವತ್ತು ಏನು PDO ಸಸ್ಪೆಂಡ್ ಮೂಲಕ ನಾವೊಂದು ಆರಂಭಿಕ ಗೆಲುವನ್ನು ಸಾಧಿಸಿದ್ದೇವೆ. ಇದು ಎಲ್ಲಿವರೆಗೂ ನಿರಂತರವಾಗಿರ್ತದೆ ಅಂತಂದರೆ, ಏನು ಈಗ ಭ್ರಷ್ಟಾಚಾರ ಆಗಿದೆ ಆ ಸಂಪೂರ್ಣ ಮೊತ್ತ ವಾಪಸ್ಸು ಪಂಚಾಯಿತಿಗೆ ಬರೋವರೆಗೂ, ಮತ್ತು ಮುಂದೆ ಮರಿಕಳಿಸ್ದಂಗೆ ಈಗ ಏನೇನು ಯಾವ್ಯಾವುದರಲ್ಲಿ ಭ್ರಷ್ಟಾಚಾರ ಆಗಿದೆ, ಬೀದಿ ದೀಪಗಳು ಟೆಂಡರ್ ಕರಿಬೇಕು, ನಂತರ ಕುಡಿಯೋ ನೀರು ಮೋಟ್ರು ಅದನ್ನು ಟೆಂಡರ್ ಕರಿಬೇಕು, ಜೊತೆಗೆ ಸ್ವಚ್ಛತೆ ಬಗ್ಗೆ ಟೆಂಡರ್ ಕರಿಬೇಕು. ಹೀಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ. ದಯಮಾಡಿ ನಮ್ಮ ಹೋರಾಟ ಇದು ಆಗೋವರೆಗೂ ನಾವು ಹೋರಾಟ ಖಂಡಿತ ಮಾಡ್ತೀವಿ ಸರ್. ಬಗ್ಗೆ PDOಗೆ ಕೇಳಕ್ಕೆ ಹೋಗೋ ಹೊತ್ತಿಗೆ ನೀನು ಯಾರು ಕೇಳೋದಕ್ಕೆ ಅಂತ ನನ್ನ ಮೇಲೆ ಹಲ್ಲೆ ಮಾಡಿದಾಗ ಏನೇನು ಮಾಡ್ತಾಯಿದ್ದಾನೆ ನಮ್ಮ ತಾಯಿಗೆ ಅಧ್ಯಕ್ಷರ ಗಮನಕ್ಕೆ ಯಾವುದೂ ಬರ್ತಾ ಇರಲಿಲ್ಲ. ಒಂದು TVSಲ್ಲಿ ಏನು ಟ್ಯಾಕ್ಸ್ ಬರುತ್ತೆ ಅದನ್ನು ಇಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಅಧ್ಯಕ್ಷರ ಗಮನಕ್ಕೆ ಹೇಳ್ತಾ ಇರಲಿಲ್ಲ. ಒಂದು ಮೀಟಿಂಗ್ ಕರಿಬೇಕು ಅಂದರೆ ಅಧ್ಯಕ್ಷರು ಹೇಳ್ಬಿಟ್ಟು ಕರೀತಾ ಇರಲಿಲ್ಲ. ಯಾಕೆ ನೀನು ಹೇಳ್ದೆ ಕರಿತಾ ಇದೆಯಾ ಅಂತ ಕೇಳೋ ಹೊತ್ತಿಗೆ ನೀನು ಯಾರು ಕೇಳೋದಕ್ಕೆ ಅಂತ ಹೇಳ್ದ. ಹಾಗಾಗಿ ನನ್ನ ಮೇಲೆ ಹಲ್ಲೆನೂ ಮಾಡ್ದ. ಆಮೇಲೆ ತುಂಬ ಭ್ರಷ್ಟಾಚಾರ ಆಗಿದೆ, ಮಾಡ್ತಾ ಇರೋದು ಅನ್ಯಾಯ ಇದು ಅಂತ ಹೇಳೋ ಹೊತ್ತಿಗೆ ನೀನು ಯಾರು ಕೇಳೋದಕ್ಕೆ ಅಂತ ಮತ್ತೆ ಅಂದಾಗ ಉಮ್ಮಣ್ಣ ಅವ್ರ ಜೊತೆಲೆಲ್ಲ ಸೇರಿ ಕೇಳಿ ಹಿಂಗಾಗಿದೆ ಹಿಂಗೆ ಮಾಡ್ತು ಅಂತೇಳಿ ನಾವೊಂದು RTIಗೆ ಹಾಕಿ ಒಂದು ಅವನ್ನ ಅಮಾನತ್ ಮಾಡ್ಸೋಕ್ಕೆ ಒಂದು ಅವಕಾಶ ಆಯಿತು. ನಮ್ಮ ಉಮಾಪತಿ ಹೋರಾಟಕ್ಕೆ ಬೆಂಬಲ ಕೊಡ್ತಾಯಿದ್ರಿ. ಉಮಾಪತಿ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾಯಿದ್ವಿ. ಹಾಗೆ ನಮ್ಮ CS ಅವರು, ಜಿಲ್ಲಾ ಪಂಚಾಯತಿ ಯುಕೇಶ್ ಕುಮಾರ್ ಅವರು ಒಂದು ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ, ಕಟ್ಟುನಿಟ್ಟು ಆದೇಶ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು PDO ಏನು ಕಿತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿದ ಇವನು ನಮಗೆ ಪಂಚಾಯತ್ಗೆ ಏನು ಕಿತ್ಕೊಳ್ಳೋಕ್ಕಾದ್ದು ನೀನು ಅಂತ ಈ ಮಾತು ಆಡಿದ ಇವೆಲ್ಲ ಕೇಳೋದಕ್ಕೆ ಅದನ್ನು ನಮ್ಮ ಯುಕೇಶ್ ಕುಮಾರ್ ಅವರು ಗೊತ್ತುಪಡಿಸಿದ್ದಾರೆ. ನಂಜುಂಡ ಅಂತೇಳಿ ನಾವು ಈಗ PDO ಅಮಾನತು ಆಗಿರೋದ್ರಿಂದ ನಮಗೆ ಅವ್ರಿಗೆ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಸಾಹೇಬರಾದ ಮುಖ್ಯವಾಗಿ ನಮ್ಮ ಜಿಲ್ಲಾ ಪಂಚಾಯತಿ ಸಾಹೇಬರಾದ ಯುಕೇಶ್ ಕುಮಾರ್ ಅವರಿಗೂ ಮುಖ್ಯವಾಗಿ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಿಂಧೋಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಹಿಂದೆ ಮತ್ತು ಮುಂದೆ ಎಲ್ಲ ನಮ್ಮ ಯುವಕರುಗಳು ಮತ್ತು ಎಲ್ಲ ಬೆಂಬಲ ಕೊಟ್ಟಿರೋದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಿಮ್ಮ ಹೆಸರು? ನನ್ನ ಹೆಸರು ಚೆಲುವರಾಜ್ ಅಂತ, ಕೊಟ್ಕಾನೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ. ಈ ಶಿವಕುಮಾರ್ PDO ಸಿಂಧೋಳಿ ಪಂಚಾಯತಿ PDO ಏನೇ ತಂದುಕೊಡ್ಲಿ ಮಹಿಳೆಯರು ಅದನ್ನು 13 ಜನ ಇದ್ದರೂ ಅವ್ರಿಗೆ ಸ್ಪಂದಿಸ್ತಾನೆ ಇತ್ತಿಲ್ಲ. ಏನು ಮಾಡಿದ್ರು ಅವರು ಏನು ಕಾಮಗಾರಿಗಳಲ್ಲಿ ಮತ್ತು ಕುಡಿಯೋ ನೀರಲ್ಲಿ ಬೋರ್ವೆಲ್ ಎಲ್ಲ ಕೆಟ್ಟು ಹಾಳಾಗಿ ನಿಂತವ. ಕುಡಿಯೋ ಲೈನ್ನಲ್ಲಿ ಊರಲ್ಲಿ ದೊಡ್ಡಕಾನೆಯಲ್ಲಿ ನೀರಿಲ್ಲ. ಹಂಗಾಗಿ ಬೇಕಾದಷ್ಟು ಕಂಪ್ಲೇಂಟ್ ಕೊಟ್ಟರು ನಮ್ಮ ವರ್ಕ್ನೂ ಸೇರಿಸ್ತೇವದ ಕೊನಲ್ಲಿ.
ಅವನಲ್ಲಿ ಹಿಂಗೆ ದುರುಪಯೋಗನೇ ಮಾಡಿ ನಾವು ಹೇಳ್ದಂಥ ತಾವು ಲೈಟು ಹಾಕ್ಲಿಲ್ಲ ಐಮಾಸ್ ಲೈಟ್ನ. ನಮ್ಮ ಪರಿಷ್ಠ ಜಾತಿಗೆ ಭಾಳ ಇವ್ ಬಂದ ಮೇಲೆ ಭಾಳ ಅನ್ಯಾಯ ಮಾಡಿದ್ರು ಸರ್. ಹಂಗಾಗಿ ಅವನು ಸುಮಾರು ಕುಡಿಯೋ ನೀರ್ದು, ಬೀದಿ ದೀಪದ್ದು, ಬಕೆಟ್ ಖರೀದಿದು ಮತ್ತು ಜೆ ಸಿ ಪಿದು ಅವ್ಯವಹಾರ ಮಾಡಿದೆ. ಇದೆಲ್ಲ ಸಾಬೀತಾಗಿ ನಿಜವಾದ್ದು. ಇದಕ್ಕೆ ಕಾರಣ ತಾಲೂಕ್ ಪಂಚಾಯಿತಿ ಇವನು ಕಾರಣ, ಇವನೇ ಒಬ್ಬನೇ ಇದಿಲ್ಲ. ಹಂಗಾಗಿ ಇವನು 20% 2 ಸಲ ಟಿ ವಿ ಎಸ್ಸು 1,35,00,000 ಏನು ಬಿಡುಗಡೆ ಮಾಡಿ 23, 24, 25 ಎರಡು ಅವಧಿಲೂ ದುಡ್ಡು 20% ಎಸ್ಸಿದು 6 ಜನ ಇದ್ದೀವಿ. 6 ಜನಕ್ಕೂ 1 ರೂಪಾಯಿ ಕೊಡಲಿಲ್ಲ. ಅದನ್ನೆಲ್ಲ ದುರುಪಯೋಗ ಮಾಡಿ ಬೇರೆ ಬೇರೆ ಜನರಲ್ ಕಾಮಗಾರಿಗಳು ಮಾಡಿ ನಿಮ್ಗೆ ಅದು ಮಾಡಿ ಇದು ಮಾಡಿ ಅಂಥೇಳಿ ಬರೀ ಇದೇ ಥರ ಮಾಡಿ. ಒಟ್ಕಾನೆ ಈ ಸ್ಕೂಲಲ್ಲಿ ಒಂದು ಬೋರ್ವೆಲ್ ಕೆಟ್ಟೋಯ್ತು. ಮಕ್ಕಳಿಗೆ ಪಾಪ ಅಷ್ಟು ಕಷ್ಟ ಬಿದ್ದು ನಾವು ಈ ಸ್ಕೂಲ್ ಮಾಡಿದ್ವಿ. ಆ ಬೋರ್ ಹಾಕ್ಸಿರೋ ಬೋರ್ಗೆ ಏನು ಮಾಡಿದೆ, ಕಳೆದು ಬೋರ್ನ ಸ್ಕೂಲ್ ಒಳಗೆ ಮಾಡಿಬಿಟ್ಟು ಅದು ಖಾಲಿ ಬಿಟ್ಬಿಟ್ಟು 96,000 ಬಿಲ್ನ ಮೋಟ್ರ್ ಬಿಡದೆ ಬಿಲ್ ಮಾಡ್ಕೊಂಡವನು. ಈಗ ಏನಾಗಿದೆ ಸ್ಕೂಲಲ್ಲಿ ಕುಡಿಯೋಕ್ಕೆ ಮಕ್ಕಳಿಗೆ ನೀರಿಲ್ಲ. ನೆನ್ನೆ ಹೋಗಿದ್ದೆ, ಈಗ ಅರ್ಜಿ ಬರೆದ್ರು ಅವರು ಮಾಸ್ಟ್ರು, ಹಿಂಗಾಗಿದೆ ಕೊಡಮ್ಮ ಕಾರ್ಯನಿರ್ವಹಣಾಧಿಕಾರಿ ಇವರು ತಗೊಂಡು ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ. ಇಷ್ಟು ಭ್ರಷ್ಟಾಚಾರ ಮಾಡೋದು. ಏನೇ ಮಾಡಲಿ, ಒಬ್ಬ ಶಾಸಕ ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು ಎಲ್ಲ ಅಧಿಕಾರಿಗಳು PDO ಎಲ್ಲರನ್ನೂ ಕರೆದು ಸಭೆ ಮಾಡೋರು. ಆ ಸಭೆಯಲ್ಲಿ ಕುಡಿಯೋ ನೀರು, ಅಂಗನವಾಡಿ, ಸ್ಕೂಲು, ಮಸಾಣ ಈ ಕೆಲಸನ 1 ರೂಪಾಯಿನ ಕೆಲಸ ಮಾಡಿಲ್ಲ. ಅಷ್ಟು ಹೇಳಿದರು ಅಧಿಕಾರಿಗಳು, ಹೇಳಿದರು ಇವನು ಬೇಕಾದ್ದು ಪ್ರಯೋಜನ ಇಲ್ಲ, ಏನಿಲ್ಲ. ನೀವು ದುಡ್ಡು ಹೊಡಿಯೋಕೆ ಏನು ಬೇಕು ಅವೆಲ್ಲ ದುಡ್ಡು ಹೊಡಿಯೋಕೆ ಏನು ಮಾಡ್ಕೋಬೇಕು, ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋದು 20% ಕೊಟ್ಟಿಲ್ಲ. ಈಗ ನಮ್ಗೆ 18% ಕೊಡಬೇಕಾಯ್ತು. 2 ವರ್ಷದಿಂದ ಎಷ್ಟಾಯಿತು ಅದನ್ನು ಕೊಟ್ಟೇ ಇಲ್ಲ. ನಮ್ಮ ಜನಾಂಗ SCಗಾಗಲಿ SCಗಾಗಲಿ ಒಬ್ರಿಗೂ ಕೊಟ್ಟಿಲ್ಲ. ಈಗ 2 ಸರಿಯಿಂದ ಬಾಕಿ ದುಡ್ಡೆಲ್ಲ ಹೊಡೆದ್ಬಿಟ್ಟವು. ಹಂಗಾಗಿ ಅವನ ಸಸ್ಪೆಂಡ್ ಆಗಿರೋದು ನಮಗೇನು ಹೆಚ್ಚಳ ಅಲ್ಲ. ನಮ್ಮ ಅಧಿಕಾರಿಗಳು ರಿಕವರಿ ಮಾಡಬೇಕು. ಆ ದುಡ್ಡನ್ನ ದುರುಪಯೋಗ ಆಗದೆ ಕಟ್ಟಿಸಿ ಅವನ್ನ ಅಮಾನತು ಮಾಡಿ ಇನ್ನೂ ನಾವು ಮಾಡಿಲ್ಲ ಅಂದ್ರೆ ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ.